Hi friends, welcome to Manju's Learning Hub. Today we are going to discuss a topic on types of sales promotions. Myself is Manjunath, Assistant Professor in Management, Kochadi Government First College, Hosnagara. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫಾರ್ ಮೋರ್ ವಿಡಿಯೋಸ್. Let me see some of the introduction related to the sales promotion. Sales promotion ಅದು ಯಾಕೆ ಮಾಡಿದ್ರು, ಎಲ್ಲಿ ಫಸ್ಟ್ ಸೇಲ್ಸ್ ಪ್ರಮೋಷನ್ ಅಂತ ಸ್ಟಾರ್ಟ್ ಆಯಿತು ಅನ್ನೋದು ನೋಡೋಣ. ಸೇಲ್ಸ್ ಪ್ರಮೋಷನ್ ಟೆಕ್ನಿಕ್ಸ್ ವಾಸ್ ಫಸ್ಟ್ಲಿ introduced in the year 1930 when the global recession started from the USA. It was the time of transformation of sellers market into the buyers market at the global level. ಸೊ ಯಾವಾಗ ಇದು ಸೇಲ್ಸ್ ಪ್ರಮೋಷನ್ ಸ್ಟಾರ್ಟ್ ಆಯಿತು ಅಂತಂದರೆ 1930 ಯು ಎಸ್ ಎಲ್ಲಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಆ 1930 ರಿಸೆಷನ್ ಅನ್ನೋದು ಗ್ಲೋಬಲ್ ರಿಸೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ರಿಸೆಷನಿಂದ ಏನಾಗುತ್ತೆ ಅಂತಂದರೆ ಮೊದಲು ಸೆಲ್ಲರ್ಸ್ ಮಾರ್ಕೆಟಿಂದ ಇದ್ದು ಮೊದಲು ಬಯರ್ಸ್ ಮಾರ್ಕೆಟಾಗಿ ಕನ್ವರ್ಟ್ ಆಗುತ್ತೆ. ಸೆಲ್ಲರ್ಸ್ ಮಾರ್ಕೆಟ್ ಅಂದರೆ ಏನು, ಸೆಲ್ಲರ್ಸ್ ಏನು ಪ್ರೊಡ್ಯೂಸ್ ಮಾಡ್ತಾರೋ ಅದನ್ನು ಬಯರ್ಸ್ ನೀಡ್ ಟು ಬಿ ಪರ್ಚೇಸ್. ಸೊ ಅಲ್ಲಿ ಬಯರ್ಗೆ ಪ್ರಿಫರೆನ್ಸಸ್ ಇದ್ದಿಲ್ಲ, ಆರ್ಎಲ್ಸ್ ಬಯರ್ಸ್ಗೆ ಆಫರ್ಸ್ ಚಾನ್ಸಸ್ ಇದ್ದಿಲ್ಲ. ಸೊ ಈಗ ಬಯರ್ಸ್ ಮಾರ್ಕೆಟ್ ಅಂದರೆ ಬಯರ್ಸ್ ವಾಟ್ ದೇ ರಿಕ್ವೈರ್ಡ್, what price they require or what they are expecting, according to that manufacturers has to be provided. So ಈ ಚೇಂಜಸ್ ಆಗಿದ್ದಕ್ಕೆ ಕಾರಣ ಏನಂದರೆ ಬಿಕಾಸ್ ಆಫ್ ದಿ ಗ್ಲೋಬಲ್ ರಿಸೆಷನ್. ಸೊ ಯಾಕೆ ಈ ಸೇಲ್ಸ್ ಪ್ರಮೋಷನ್ನ ಮಾಡ್ತಾರೆ, ಏನಿದು ಅಂತಂದರೆ ಇಟ್ ರೆಫರ್ಸ್ ಟು ಶಾರ್ಟ್ ಟರ್ಮ್ ಇನ್ಸೆಂಟಿವ್ಸ್. ಸೇಲ್ಸ್ ಪ್ರಮೋಷನ್ ಅಂದ್ರೇನು, ಶಾರ್ಟ್ ಟರ್ಮ್ ಇನ್ಸೆಂಟಿವ್ಸ್. ಶಾರ್ಟ್ ಟರ್ಮ್ ಇನ್ಸೆಂಟಿವ್ಸ್ ಅಂತ ಯಾಕೆ ಕರಿತೀವಿ ಅಂದರೆ ಇಟ್ಸ್ ಅ ಶಾರ್ಟ್ ಟರ್ಮ್ ಬೆನಿಫಿಟ್ ಗಿವನ್ ಬೈ ಬಿಕಾಸ್ ಸೇಲ್ಸ್ ಪ್ರಮೋಷನ್ ವಿಲ್ ನಾಟ್ ಬಿ ಗಿವನ್ ಥ್ರೂಔಟ್ ದ ಇಯರ್. ಇಟ್ ವಿಲ್ ಬಿ ಗಿವನ್ ಫಾರ್ ಅ ಸರ್ಟನ್ ಪೀರಿಯಡ್ ಡ್ಯೂರಿಂಗ್ ಮೈಟ್ ಬಿ ಆನ್ ಸೀಸನ್ ಟೈಮು, ಇಲ್ಲಾಂತಂದರೆ ಸೇಲ್ಸ್ ಡಿಕ್ಲೈನ್ ಆಗಿರೋಂಥ ಟೈಮಲ್ಲೋ, ಇಲ್ಲಾಂದರೆ ಫೆಸ್ಟಿವಲ್ ಟೈಮಲ್ಲೂ ಮಾತ್ರ ನಾವು ಈ ಆಫರ್ಸ್ನ ನೋಡೋಕ್ಕಾಗುತ್ತೆ. ಯಾಕೆ ಈ ಸೇಲ್ಸ್ ಪ್ರಮೋಷನ್ನ ಮಾಡ್ತಾರೆ ಪ್ರೊಡ್ಯೂಸರ್ಸ್ ಅಂದರೆ ಟು ಎನ್ಕರೇಜ್ ದ ಪರ್ಚೇಸ್ ಆರ್ ಟು ಎನ್ಕರೇಜ್ ದ ಸೇಲ್ಸ್ ಆಫ್ ದಿ ಪ್ರಾಡಕ್ಟ್. ಸೊ ಏನಕ್ಕೆ ಅಂದರೆ ಈ ಸೇಲ್ಸ್ ಪ್ರಮೋಷನ್ ಮಾಡೋದಂದರೆ ಪ್ರಾಡಕ್ಟ್ನ ಜಾಸ್ತಿ ಸೇಲ್ಸ್ನ ಮಾಡೋಕ್ಕೆ ಮತ್ತು ಪರ್ಚೇಸಸ್ನ ಜಾಸ್ತಿ ಮಾಡೋಕ್ಕೆ ಮಾಡ್ತಾರೆ. ಸೊ ಇಟ್ ಏಮ್ಸ್ ಅಟ್ ವಾಟ್ ಅಂದರೆ ಟು ಇನ್ಫಾರ್ಮಿಂಗ್ ಅಬೌಟ್ ದ ಪ್ರಾಡಕ್ಟ್, ಟು ಪರ್ಸ್ಯೂಡಿಂಗ್ them ಆ್ಯಂಡ್ ರಿಮೈಂಡಿಂಗ್ ದೆಮ್ ಆಫ್ ದಿ ಕಸ್ಟಮರ್ಸ್. ಏನಕ್ಕೆ ಅಂತಂದರೆ ಕಸ್ಟಮರ್ಗೆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡೋದಾಗಿರ್ಬೋದು, ಆರ್ ಕಸ್ಟಮರ್ನ ಇನ್ಫ್ಲೂಯೆನ್ಸ್ ಮಾಡಿ ಪ್ರಾಡಕ್ಟ್ನ ಬೈ ಮಾಡೋ ಥರ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು, ಆರ್ ಎಲ್ಸ್ ಸೇಲ್ಸ್ ಪ್ರಮೋಷನ್ ಮಾಡೋದು ಏನಕ್ಕೆ ಟು ರಿಮೈಂಡ್ ದ ಕಸ್ಟಮರ್ ರಿಗಾರ್ಡಿಂಗ್ ದ ಪ್ರಾಡಕ್ಟ್. ಲೆಟ್ ಮಿ ಸಿ ದ ಮೀನಿಂಗ್ ಆಫ್ ಸೇಲ್ಸ್ ಪ್ರಮೋಷನ್. Sales refers to a short-term incentive designed to encourage the buyers to make the immediate purchase of the product or services. ಸೇಲ್ಸ್ ಪ್ರಮೋಷನ್ ಅದು ಶಾರ್ಟ್ ಟರ್ಮ್, ಅವಾಗಲೇ ಹೇಳ್ದಂಗೆ ಇಟ್ ಈಸ್ ಎ ಶಾರ್ಟ್, ಇಟ್ ವಿಲ್ ಬಿ ಗಿವನ್ ಫಾರ್ ಅ ಸರ್ಟನ್ ಪೀರಿಯಡ್, ಓನ್ಲಿ ಫಾರ್ ಲಿಮಿಟೆಡ್ ಪೀರಿಯಡ್ ಇಟ್ ವಿಲ್ ಬಿ ಆಫರ್ ಟು ದಿ ಬಯರ್ಸ್. ಸೊ ಶಾರ್ಟ್ ಟರ್ಮ್ ಇನ್ಸೆಂಟಿವ್ಸ್ ಡಿಸೈನ್ ಫಾರ್ ವಾಟ್ ಟು ಎನ್ಕರೇಜ್ ದ ಬಯರ್ಸ್ ಟು ಮೇಕ್ ದ ಇಮಿಡಿಯೇಟ್ ಪರ್ಚೇಸ್. ಈಗ ಸೊ ಯಾರೊಬ್ಬ ಮ್ಯಾನುಫ್ಯಾಕ್ಚರ್ಸ್ ನಿಮಗೆ 20% ಡಿಸ್ಕೌಂಟ್ ಕೊಡ್ತೀವಿ, 70% ಡಿಸ್ಕೌಂಟ್ ಕೊಡ್ತೀವಿ, ಇಲ್ಲ ಬೈಬ್ಯಾಕ್ ಕೊಡ್ತೀವಿ, ಇಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಕೊಡ್ತೀವಿ ಅಂದಾಗ ಸಾಮಾನ್ಯವಾಗಿ ಏನಾಗುತ್ತೆ, ಇಮಿಡಿಯೇಟ್ ನೀಡ್ ಅರೈಸ್ ಆಗುತ್ತೆ, ಇಮಿಡಿಯೇಟ್ ಪರ್ಚೇಸ್ ಆಕ್ಟಿವಿಟೀಸು ಸ್ಟಾರ್ಟ್ ಆಗುತ್ತೆ. So it is usually undertaken to implement other promotion efforts such as advertising and sales from person selling. So ಇದು ಒನ್ ಆಫ್ ದಿ ಅಸಿಸ್ಟೆಂಟ್ಸ್ ಆರ್ ಸಪ್ಲಿಮೆಂಟ್ರಿ ಫಾರ್ ಯಾರಿಗೆಲ್ಲ ಅಂದರೆ ಅಡ್ವರ್ಟೈಸಿಂಗ್ಗೆ ಮತ್ತು ಪರ್ಸನ್ಸ್. ಅಂದರೆ ನಾವು ಈ ಥರ ಸೇಲ್ಸ್ ಪ್ರಮೋಷನ್ನ ಡಿವೈಸಸ್ನ ಕೊಡೋದ್ರಿಂದ ನಾವು ಅಡ್ವರ್ಟೈಸ್ಮೆಂಟ್ನ ಈಸಿಯಾಗಿ ನಾವು ಮಾಡ್ಬೋದು. ಈ ಅಡ್ವರ್ಟೈಸ್ಮೆಂಟ್ನ ನಾವು ತೋರಿಸ್ಬೋದು, ವಾಟ್ ಈಸ್ ಇಟ್ ಸ್ಪೆಷಾಲಿಟಿ, ವಾಟ್ ಯುವರ್ ಗೋಯಿಂಗ್ ಟು ಗೈನ್ ಅಂತ. ಮತ್ತು ಒಂದು ಸೆಲ್ಲರು ಪ್ರಾಡಕ್ಟ್ನ ಸೇಲ್ ಮಾಡಬೇಕಂದ್ರೂ ಕೂಡ ಅವನು ಈಸಿಯಾಗಿ ಪ್ರಾಡಕ್ಟ್ನ ಸೇಲ್ ಮಾಡೋಕ್ಕಾಗುತ್ತೆ. So let me see the definition. Sales promotion consists of a diverse collection of incentives. That means ಇಲ್ಲಿ ವೇರಿಯಸ್ ಕಲೆಕ್ಷನ್ ಆಫ್ ಇನ್ಸೆಂಟಿವ್ಸ್ನ ಕೊಡ್ತೀವಿ. ಮುಂದೆ ಅದನ್ನ ನೋಡೋಣ ಏನೆಲ್ಲ ವೇರಿಯಸ್ ಕಲೆಕ್ಷನ್ ಏನು ಟೈಪ್ ಆಫ್ ಇನ್ಸೆಂಟಿವ್ಸ್ನ ಕೊಡ್ತೀವಿ ಅಂತ. ಸೊ ಮೋಸ್ಟ್ಲಿ ಇಟ್ ವಿಲ್ ಬಿ ಗಿವನ್ ಫಾರ್ ಶಾರ್ಟ್ ಪೀರಿಯಡ್, ಡಿಸೈನ್ ಫಾರ್ ವಾಟ್ ಅಂದರೆ ಡಿಸೈನ್ ಟು ಸ್ಟಿಮ್ಯುಲೇಟ್ ದ ಕ್ವಿಕರ್ ನೀಡ್ಸ್ ಆಫ್ ದಿ ಕಸ್ಟಮರ್ಸ್ ಆ್ಯಂಡ್ ಟು ಗ್ರೇಟರ್ ಪರ್ಚೇಸ್ ಆಫ್ ದಿ ಪ್ರಾಡಕ್ಟ್ ಆರ್ ಸರ್ವಿಸಸ್ ಬೈ ದಿ ಕನ್ಸ್ಯೂಮರ್ಸ್ ಆರ್ ಟ್ರೇಡರ್. ಏನಕ್ಕೆ ಸೇಲ್ಸ್ ಪ್ರಮೋಷನ್ನ ಕೊಡೋದು ಅಂತಂದರೆ so it is given for to stimulate the quicker response. ಅಂದರೆ ಕಸ್ಟಮರ್ಸ್ ಫಾಸ್ಟಾಗಿ ಬಂದು ಪರ್ಚೇಸ್ ಮಾಡಲಿ ಕಸ್ಟಮರ್ ಮೈಂಡಲ್ಲಿ. ಸೊ ದೇ ಹ್ಯಾವ್ ಟು ಶೋ ದಟ್ ದೇ ಆರ್ ಗೋನ್ ಟು ಗೆಟ್ ಸಮಥಿಂಗ್ ಬೆಟರ್ ದೆನ್ ವಾಟ್ ಆರ್ ದೇ ಆರ್ ಗೆಟಿಂಗ್ ಅರ್ಲಿಯರ್. ಸೊ ಅದನ್ನ ತೋರಿಸೋದ್ರಿಂದ 5% ಡಿಸ್ಕೌಂಟು ಆ ಥರ ಆಫರ್ಸ್ನ ಕೊಡೋದ್ರಿಂದ ಸೊ ದಟ್ ದೇ ಕ್ಯಾನ್ ಕ್ರಿಯೇಟ್ ಎ ಕ್ವಿಕರ್ ಸೇಲ್ಸ್. ಸೊ ಇಟ್ ಈಸ್ ಗಿವನ್ ಬೈ ಫಿಲಿಪ್ ಕೋಟ್ಲರ್. ಸೊ ನೆಕ್ಸ್ಟ್ ಡೆಫಿನೇಷನ್ ಏನಂದರೆ ಸೇಲ್ಸ್ ಪ್ರಮೋಷನ್ ಇಸ್ ನ ಆರ್ಗನೈಸ್ಡ್ ಎಫರ್ಟ್ ಅಪ್ಲೈಡ್ ಟು ಸೆಲ್ಲಿಂಗ್ ಜಾಬ್. ಅಂದರೆ sales promotion also it is an organized task which is designed by the companies in order to applied for selling the job
to secure the greater effectiveness of the advertisement and dealership. So let me see the methods or devices of sales promotions. So sales promotion ಯಾವೆಲ್ಲ ಥರ ಮಾಡ್ಬೋದು, ಏನೆಲ್ಲ ಟೂಲ್ಸ್ನ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಡಿವೈಸಸ್ನ ಯೂಸ್ ಮಾಡ್ಬೋದು ಅದು ನೋಡೋಣ. ಸೊ ಮೇಜರ್ಲಿ ದಿ ಸೇಲ್ಸ್ ಪ್ರಮೋಷನ್ನ ನಾವು 3 ಮೆಥಡ್ಸಲ್ಲಿ ನಾವು ಮಾಡ್ಕೊಡ್ತೀವಿ. ಒಂದು ಕನ್ಸ್ಯೂಮರ್ ಪ್ರಮೋಷನ್ಸು, ಒಂದು ಮಿಡ್ಲ್ಮನ್ ಪ್ರಮೋಷನ್ಸ್, ಮತ್ತು ಒಂದು ಸೇಲ್ಸ್ ಪ್ರಮೋಷನ್ಸ್ ಫಾರ್ ಸೇಲ್ಸ್ ಫೋರ್ಸ್ ಪೀಪಲ್. ಸೊ ನೋಡೋಣ ಒಂದು ಹೇಗಿರುತ್ತೆ ಅನ್ನೋದು. ಸೊ ಫಸ್ಟ್ ಒನ್ ಈಸ್ ಕನ್ಸ್ಯೂಮರ್ ಪ್ರಮೋಷನ್ಸ್. So consumer promotion, this kind of promotion activities will be given for consumers in order to increase the number of customers towards the product. It is directed at the consumers, may be done with the view of increasing the product purchase rate and to attract the new customers or increasing the brand awareness na increase madakagirodu. So activating the slow moving product ಯಾವುದು ಸ್ಲೋ ಆಗಿ ಹೋಗ್ತಿರುತ್ತೆ, ಈ ಥರ ಕನ್ಸ್ಯೂಮರ್ ಸೇಲ್ಸ್ ಪ್ರಮೋಷನ್ ಟೂಲ್ಸ್ನ ಕೊಡೋದ್ರಿಂದ ಸೊ ದಟ್ ಇಟ್ ವಿಲ್ ಪಿಕ್ ಅಪ್ ದ ಸೇಲ್ಸ್ and or else offer a setting the price competition. So ಈ ಸೇಲ್ಸ್ ಪ್ರಮೋಷನ್ ಟೂಲ್ಸ್ ಒನ್ ಮೋರ್ ರೀಸನ್ ಏನಕ್ಕೆ ಯೂಸ್ ಮಾಡ್ತಾರೆ, ಸೊ win the competition from the competitors or to increase the frequency of the purchase. ಸೊ ಈಗ ಆಫರ್ಸ್ನ ಕೊಡೋದ್ರಿಂದ, ಇಲ್ಲ ಡಿಸ್ಕೌಂಟ್ಸ್ನ ಕೊಡೋದ್ರಿಂದ, ಇಲ್ಲ ಸಮ್ ಆಫ್ ದಿಸ್ ಟೂಲ್ಸ್ ಏನು ಮುಂದೆ ನೋಡ್ತೀವಿ ಅದನ್ನ ಕೊಡೋದ್ರಿಂದ, ಸೊ ದ ಫ್ರೀಕ್ವೆನ್ಸಿ ಮೀನ್ಸ್ ಕಸ್ಟಮರ್ ಪರ್ಚೇಸ್ ಆಕ್ಟಿವಿಟೀಸ್ ವಿಲ್ ಬಿಕಮ್ ಮೋರ್ ಫಾಸ್ಟರ್. ಆರ್ ಏನಕ್ಕೆ ಇದನ್ನ ಕೊಡ್ತೀವಿ ಅಂದರೆ ಟು ಎಂಟರ್ ಇಂಟು ನ್ಯೂ ಮಾರ್ಕೆಟ್ ಆರ್ ಟು ಇಂಟ್ರೊಡ್ಯೂಸ್ ನ್ಯೂ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡೋಕೆ ಕೂಡ ಸಾಮಾನ್ಯವಾಗಿ ಈ ಥರ ಪ್ರಮೋಷನ್ ಕನ್ಸ್ಯೂಮರ್ ಪ್ರಮೋಷನ್ ಟೂಲ್ಸ್ನ ಯೂಸ್ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಒನ್ ಈಸ್ ಫ್ರೀ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಯಾಂಪಲ್ಸ್. ಫ್ರೀ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಯಾಂಪಲ್ಸ್ ಇಸ್ ನಥಿಂಗ್ ಬಟ್ ಆಫರ್ ಆಫ್ ಎ ಫ್ರೀ ಸ್ಯಾಂಪಲ್ ಆಫ್ ಎ ಪ್ರಾಡಕ್ಟ್ ಅಟ್ ಎ ಟೈಮ್ ಆಫ್ ಲಾಂಚಿಂಗ್ ಎ ನ್ಯೂ ಬ್ರ್ಯಾಂಡ್. ಸೊ ಸಾಮಾನ್ಯವಾಗಿ ಯಾವುದೋ ಒಂದು ಹೊಸ ಪ್ರಾಡಕ್ಟು ನ್ಯೂ ಪ್ರಾಡಕ್ಟ್ನು ಮಾರ್ಕೆಟ್ಗೆ ಲಾಂಚ್ ಮಾಡಿದಾಗ ಸೊ ಒಬ್ಬ ಪ್ರೊಡ್ಯೂಸರ್ಸ್ ಏನು ಮಾಡ್ತಾರೆ, ದೇ ವಾಂಟೆಡ್ ಟು ಗಿವ್ ಇಟ್ ಆಸ್ ಎ ಫಾರ್ ಸ್ಯಾಂಪಲ್, ಸೊ ಟು ಟೆಸ್ಟ್ ವೆದರ್ ದ ಪ್ರಾಡಕ್ಟ್ ಈಸ್ acceptable or not ಅಂತ ಚೆಕ್ ಮಾಡೋಕ್ಕೆ ಫ್ರೀ ಸ್ಯಾಂಪಲ್ನ ಕೊಡ್ತಾರೆ. ಫ್ರೀ ಸ್ಯಾಂಪಲ್ ಆಫ್ ದಿಸ್ ಗಿವನ್ ಟು ದಿ ಕಸ್ಟಮರ್ಸ್ ಬೈ ಡೋರ್ ಟು ಡೋರ್ ಮೇ ಬಿ ಆಫರ್ಡ್ ಇನ್ ದಿ ರಿಟೇಲ್ ಸ್ಟೋರ್ ಆರ್ ಎಲ್ಸ್ ವಿತ್ ದಿ ಪರ್ಚೇಸ್ ಆಫ್ ಎನಿ ಪ್ರಾಡಕ್ಟ್. ನೀವು ಈ ಸಾಮಾನ್ಯವಾಗಿ ಡೋರ್ ಟು ಡೋರ್ ಅದು ಕೊಟ್ಟು ಫ್ರೀ ಸ್ಯಾಂಪಲ್ನ ಕೊಡ್ಬೋದು, ಆರ್ ಎಲ್ಸ್ ಥ್ರೂ ಯಾವುದೋ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ ಕಸ್ಟಮರು ಅದಕ್ಕೆ ಸಪೋರ್ಟಿವ್ ಆಗಿ ಒಂದು ಸ್ಯಾಂಪಲ್ ಪ್ರಾಡಕ್ಟ್ನ ಕೂಡ ಕೊಡ್ಬೋದು. ದೀಸ್ ಸ್ಯಾಂಪಲ್ಸ್ ಮೇ ಬಿ ಆಲ್ಸೋ ಬಿ ಗಿವನ್ ಟು ದಿ ಪ್ರೊಫೆಷನಲ್ಸ್ ಟು ದಿ ರೆಕಮೆಂಡೆಡ್. ಸೊ ಈಗ ಡಾಕ್ಟರ್ಸ್ ಎಲ್ಲ ನಾವು ಮೆಡಿಸಿನ್ಸ್ ತಗೊತೀವಿ, ಇದಕ್ಕೆ ಕಂಪನೀಸ್, ಈ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ದೇ ವಿಲ್ ಗಿವ್ ಫಾರ್ ಪ್ರೊಫೆಷನಲ್ಸ್, ಡಾಕ್ಟರ್ಸ್ಗೆ ಫ್ರೀ ಸ್ಯಾಂಪಲ್ ಆಗಿ ಕೊಡ್ತಾರೆ ಟು ಟೆಸ್ಟ್ ದ ಮೆಡಿಸಿನ್ efficiency. And also it helps the consumers to verify the real quality of the product, and it helps to suitability of the introduction of the new product on daily basis. ಅಂದರೆ ಇದು ಮಾಡೋದ್ರಿಂದ ಏನಾಗುತ್ತೆ, ಇದು ಪ್ರಾಡಕ್ಟ್ ಎಷ್ಟು ಮಟ್ಟಿಗೆ ಸೂಟಬಲ್ ಆಗುತ್ತೆ ಮಾರ್ಕೆಟ್ಗೆ, ವೆದರ್ ಇಟ್ ಈಸ್ ಅಕ್ಸೆಪ್ಟಬಲ್ ಆರ್ ನಾಟ್ ಅಂತ ಚೆಕ್ ಮಾಡೋಕ್ಕಾಗುತ್ತೆ, ಗೊತ್ತಾಗುತ್ತೆ. ದೀಸ್ ಆರ್ ದಿ ಸಮ್ ಆಫ್ ದಿ ಸ್ಯಾಂಪಲ್ ಫ್ರೀ ಸ್ಯಾಂಪಲಿಂಗ್ ಟೆಕ್ನಿಕ್ಸ್ they can use it. Moving on to next consumer promotion tool is coupons. Coupons ಅಂದರೆ ಏನು? Coupons are certificate that gives to the buyer through retailer, or the most of the cases they kept inside the pack. The consumers may get a discount of the value stated on the coupon at the time of purchase. Coupons bear the date of expiry and cannot be redeemed after the cut-off date. So coupons are, it is a certificate. So it is a certificate. See, you can see this image. This kind of coupons you can get it if you're able to buy some products. So ಸಾಮಾನ್ಯವಾಗಿ ಈ ಸರ್ಟಿಫಿಕೇಟ್ ಇದರಲ್ಲಿ ಏನಿರುತ್ತೆ ಅಂತಂದರೆ, ಸೊ ಬೈಯರ್ಸ್ ಥ್ರೂ ಇದನ್ನ ಸಾಮಾನ್ಯ ಯಾರು ಕೊಡ್ತಾರೆ, ರಿಟೇಲರ್ಸ್ ಮೋಸ್ಟ್ ಆಫ್ ದಿ ಟೈಮ್ ದೇ ವಿಲ್ ಗಿವ್ ಇಟ್. ಇನ್ ಕೇಸ್ ಆಫ್ ಸಮ್ ಟೈಮ್ಸಲ್ಲಿ ಪ್ರಾಡಕ್ಟಲ್ಲೇ ಕೂಪನ್ ಅನ್ನೋದು ಇರುತ್ತೆ. ಈಗ ಇಫ್ ಯು ಟೇಕ್ ಎಕ್ಸಾಂಪಲ್ ಆಫ್ ಕ್ಯಾಸ್ಟ್ರೋಲ್ ಆಯಿಲ್, ಇಂಜಿನ್ ಆಯಿಲ್ ತೊಗೊಂಡ್ರೆ ನಿಮಗೆ ಅದರೊಳಗೆ ಟೋಕನ್ ಇರುತ್ತೆ. ಸೊ ವಿತ್ ದ ಟೋಕನ್ ಯು ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ ರಿಟರ್ನ್ಸ್ ಫ್ರಮ್ ದ sellers. So ಇದರಲ್ಲಿ the consumers may get a discount. ಈಗ ಸಪೋಸ್ ಈಗ 10% ಡಿಸ್ಕೌಂಟ್ ಆರ್ ಮಟ್ ಬಿ 20 rupees ಆಫ್ ಅಂತಿದ್ರೆ ಕೂಪನಲ್ಲಿ ನಿಮಗೆ, ಸೊ ದಟ್ ಯು ಕ್ಯಾನ್ ಗೆಟ್ ಎ 20 rupees ಆಫ್ ಫ್ರಮ್ ದಿ ಸೆಲ್ಲರ್ಸ್. ಸೊ ದ ಕೂಪನ್ ಸಾಮಾನ್ಯವಾಗಿ ಬೇಸ್ ಡೇಟ್, ಇದರಲ್ಲಿ ಸಾಮಾನ್ಯ ಡೇಟ್ ಅಂತ ಮೆನ್ಷನ್ ಮಾಡಿರ್ತಾರೆ, ಆ ಡೇಟ್ ಒಳಗೆ ನೀವು ಅವ್ರ ಕೂಪನ್ನ ರಿಡಮ್ಷನ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ನಿಮಗೆ ಅದನ್ನ ರಿಡಮ್ಷನ್ ಮಾಡೋಕ್ಕೆ ಬರೋದಿಲ್ಲ. ಸೊ ಸಾಮಾನ್ಯ ಕೂಪನ್ಸ್ ಅಂತ ತೊಗೊಂಡ್ರೆ, ಈಗ ಮಿಸ್ಟರ್ ವೈಟ್ ಕೂಪನ್ ಇನ್ಸೈಡ್ ದಿ ಪ್ಯಾಕ್ ರಿಟರ್ನ್ ದ ಎಂಟಿ ಪ್ಯಾಕ್. ಸೊ ಏನಾದರೂ ಮಿಸ್ಟರ್ ವೈಟ್ ಕೂಪನ್ ಅನ್ನೋದು ವಾಪಸ್ ಮಾಡಿದ್ರೆ, ನಿಮಗೆ ಎಂಟಿ ಪ್ಯಾಕ್ನ ವಾಪಸ್ ಮಾಡಿದ್ರೆ ಯು ವಿಲ್ ಗೆಟ್ ಎ ರುಪೀಸ್ ಸಮ್ ಆಫ್ ದಿ ಅಮೌಂಟ್ ಫ್ರಮ್ ದಿ ವಿಚ್ ಇಸ್ ಮೆನ್ಷನ್ ಆನ್ ದಟ್. ಸೊ ಮತ್ತು ಕ್ಯಾಸ್ಟ್ರೋಲ್ ಇಂಜಿನ್ ಆಯಿಲ್ ಆಗಿರ್ಬೋದು, ಅದರೊಳಗೆ ಕ್ಯಾಪಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದನ್ನ ರಿಟರ್ನ್ ಮಾಡಿದ್ರೆ ನಿಮಗೆ ಯು ಗೆಟ್ ಎ ಸಮ್ ಅಮೌಂಟ್ ಫ್ರಮ್ ದಿ ಸೆಲ್ಲರ್ ಸೈಡ್. ಸೊ ನೆಕ್ಸ್ಟ್ ಈಸ್ ಪ್ರೀಮಿಯಮ್ ಆರ್ ಬೋನಸ್. So premium or bonus
It's an offer of a certain amount of product at no cost of consumers who buy a stated amount of that product. So it is an offer. It is offer given by the manufacturers or producers. Certain amount of product will be get. So if you're able to take, if you're able to see one product na ತಗೊಂಡ್ರೆ ನಿಮಗೆ ಇನ್ನೊಂದು ಪ್ರಾಡಕ್ಟು ಫ್ರೀಯಾಗಿ ಸಿಗೋದು ಅಂಥದ್ದು. ಸೊ ಆ ಥರ ಪ್ರಾಡಕ್ಟ್ನ ನಾವು ಪ್ರೀಮಿಯಮ್ ಆರ್ ಬೋನಸ್ ಆಫರ್ ಅಂತ ಕರಿತೀವಿ. ಸೊ ಇದರಲ್ಲಿ ಸಾಮಾನ್ಯವಾಗಿ ನೀವು an offer, it is an offer given to the customers. So this method is very much popular nowadays. It is in the view of acute competition, or in case of premium may be kept inside the pack. So in order to win the competition, so they will give it as its kind of premium or bonus. Next is money refund offer. Under this offer, manufacturers will return the price if the product is not satisfied the consumers within the stated time. The manufacturers ಏನಾದ್ರು ನಮ್ಮ ಪ್ರಾಡಕ್ಟ್ ನಾವೇನು ಮಾರ್ಕೆಟ್ ಮಾಡಿರ್ತೀವಿ ಇಲ್ಲ ಸೇಲ್ ಮಾಡಿರ್ತೀವಿ, ಇಫ್ ದ ಪ್ರಾಡಕ್ಟ್ ಈಸ್ ನಾಟ್ ಏಬಲ್ ಟು ಗಿವ್ ಅ ಸ್ಯಾಟಿಸ್ಫ್ಯಾಕ್ಷನ್ ವಾಟ್ ವಿ ಆರ್ ಪ್ರಾಮಿಸ್ ಪ್ರಕಾರ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ ಅಂತಂದಾಗ ನಾವೇನು ಮಾಡ್ಬೋದು, ಅದನ್ನ ಏನು ಮಾಡಬೇಕಾಗುತ್ತೆ, ರೀಫಂಡ್ ಮಾಡಬೇಕಾಗುತ್ತೆ. ಅದನ್ನ ಆ ಥರ ಆಫರ್ನ ಅಂತ ಕರಿತೀವಿ, ಮನಿ ರೀಫಂಡ್ ಆಫರ್ ಅಂತ ಕರಿತೀವಿ. So the amount whatever the consumers have paid, that will be given back if it is not possible to satisfy the customer needs within that particular stated period of time. So next is price off or temporary price reduction. ಸೊ ಈ ಥರ ಆಫರ್ಸ್ ನೀವು ನೋಡ್ಬೋದು. ಯೂಶ್ವಲಿ ನೀವು ಟಿ ವಿಲಿ ಇಲ್ಲಾಂದರೆ ಪೇಪರಲ್ಲಿ ಸಾಮಾನ್ಯವಾಗಿ ಈ ಥರ ನೋಡ್ತೀವಿ. ಅಂಡರ್ ದಿಸ್ ಆಫರ್ ಸರ್ಟನ್ ಅಮೌಂಟ್ ಆಫ್ ಮನಿ ಆಫ್ ದ್ಯಾನ್ ದಿ ರೆಗ್ಯುಲರ್ ಪ್ರೈಸ್ ಆಫ್ ದಿ ಪ್ರಾಡಕ್ಟ್. ರೆಗ್ಯುಲರ್ ಪ್ರೈಸ್ ಏನು 20 rupees ಇದ್ದರೆ, ಸೊ 20% ಆಫ್ ಅಂತಿದ್ರೆ 20% ಆಫ್ ದಟ್ 20 rupees ವಿಲ್ ಬಿ ರಿಡ್ಯೂಸ್ಡ್ ಫ್ರಮ್ ದಿ ಪ್ರಾಡಕ್ಟ್. ಸೊ ಹಂಗಾಗಿ ನಾವು ಇದನ್ನ ಒಂದು 40% 60% ಇವೆಲ್ಲ ಇಮೇಜಸ್ಸಲ್ಲಿ ಏನು ನೋಡ್ತಿದ್ದೀವಿ, ಎಲ್ಲ 20% ಆಫ್ ಅಂತ ನೋಡ್ತಿದ್ದೀವಿ. ಸೊ ದಟ್ ವಿಲ್ ಬಿ ಡಿಡಕ್ಟೆಡ್ ಫ್ರಮ್ ದಿ MRP ಆಫ್ ದಿ ಪ್ರಾಡಕ್ಟ್. Next is contest or sweepstakes. So under these devices, consumers contest with a chance to win the cash prize or free a trip or goods. So ಈಗ ಕನ್ಸ್ಯೂಮರು ಯಾವುದೋ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ ದೇ ಕ್ಯಾನ್ ಫಿಲ್ ಅಪ್ ಸಮ್ ಅಪ್ಲಿಕೇಶನ್ಸ್. ಸೊ ಇಫ್ ದೇರ್ ಏಬಲ್ ಟು ವಿನ್ ದ ಕಂಟೆಸ್ಟ್ ಅಂತಂದರೆ ಕಾಂಪಿಟೇಷನ್ ವಿನ್ ಆದರೆ ಅವ್ರಿಗೆ ಕ್ಯಾಶ್ ಪ್ರೈಸ್ ಆದರೂ ಸಿಗ್ಬೋದು, ಅಥವಾ ವೆಹಿಕಲ್ ಆದರೂ ನೋಡಿ ಅಲ್ಲಿ ಕಾರ್ ಕಾಣುತ್ತೆ, ಅದು ವೆಹಿಕಲ್ ಆದರೂ ಆಗಿರ್ಬೋದು, ಇಲ್ಲಾಂದರೆ ಒಂದು ಫಾರಿನ್ ಟ್ರಿಪ್ ಆಗಿರ್ಬೋದು, ಇಲ್ಲಾಂದರೆ ಸರ್ಟನ್ ಗೂಡ್ಸ್ ಆಲ್ಸೋ ನೋಡಿ ಲ್ಯಾಪ್ಟಾಪು, ಐಪಾಡು, ಸೊ ಸರ್ಟನ್ ಥಿಂಗ್ಸ್ ಆರ್ ದೇರ್. ಸೊ ಸಚ್ ಕೈಂಡ್ ಆಫ್ ಬೆನಿಫಿಟ್ ಇಫ್ ಯರ್ ಏಬಲ್ ಟು ಗೆಟ್ ಇಟ್ ಅಂದರೆ ಅದನ್ನು ನಾವು ಕಂಟೆಸ್ಟ್ ಆರ್ ಸ್ವೀಪ್ಸ್ಟೇಕ್ಸ್ ಅಂತ ಕರಿತೀವಿ. It is also one kind of consumer promotion tools. This is one of the effective consumer promotion tools what we can use. Under this method, every purchase certain specified amount is offered as a coupon during a certain period. After the expiry period, the draw is made and attractive prizes will be given to the winner. ಸೊ ಏನೀಗ ಯಾವುದೊಂದು ನೀವೊಂದು ಕ್ಯಾಮ್ರಾ ತೊಗೊತೀವಿ, ಕ್ಯಾಮ್ರಾ ತೊಗೊಂಡಾಗ ನಿಮಗೊಂದು ಕೂಪನ್ ಅಂತ ಕೊಡ್ತಾರೆ, ಒಂದು ಡ್ರಾ ಸ್ಲಿಪ್ ಅಂತ ಕೊಡ್ತಾರೆ. ಅದರಲ್ಲಿ ನಿಮ್ಮ ಡ್ರಾ ಸ್ಲಿಪ್ಪಲ್ಲಿ ಮೆನ್ಷನ್ ಮಾಡಿ ನೀವೊಂದು ಸ್ಕ್ರ್ಯಾಚ್ ಕಾರ್ಡ್ ಆಗಿರ್ಬೋದು, ಇಲ್ಲಂತಂದ್ರೆ ಒಂದು ಡ್ರಾ ಸ್ಲಿಪ್ನ ನೇಮ್ನ ಮೆನ್ಷನ್ ಮಾಡಿ ಆ ಡ್ರಾ ಬಾಕ್ಸಲ್ಲಿ ಹಾಕಿ ಬಂದರೆ ಒನ್ ಡೇ ಅಲ್ಲಂದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಡೇ ಏನು ಮೆನ್ಷನ್ ಮಾಡಿತ್ತು ಅವತ್ತಿನ ದಿವಸ ಅವತ್ತು ಲಾಟ್ರಿನ ಒಂದೊಂದು ಡ್ರಾನ ಪಿಕ್ ಮಾಡ್ತಾರೆ. ಇಫ್ ಯು ಏಬಲ್ ಟು ಗೆಟ್ ದಟ್ ಪರ್ಟಿಕ್ಯುಲರ್ ನೇಮ್ ಅಂತಂದರೆ, ಸೊ ವಿಲ್ ಬಿ ಪೇಯ್ಡ್ ಸಮ್ ಅಟ್ರಾಕ್ಟಿವ್ ಪ್ರೈಸಸ್ ಆರ್ ಸಮ್ ಪ್ರಾಡಕ್ಟ್ ಆರ್ ಸಮ್ ಬೆನಿಫಿಟ್ಸ್ ಟು. ಸೊ ಆ ಥರದ್ದು ನಾವೆಂತ ಕರಿತೀವಿ, ಡ್ರಾ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಈಸ್ cheap bargaining or self-liquidating premium. So under this method, the consumer is offered another product at a cheaper rate along with the purchase of consumer products. ಈಗ ನೀವು ಕೆಲವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ, ಸೊ ನೀವೇನು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀವಿ ಅದ್ರ ಜೊತೆಗೆ ನಿಮಗೆ ಒಂದು ಕಾಂಪ್ಲಿಮೆಂಟ್ರಿಯಾಗಿ ಒಂದು ಪ್ರಾಡಕ್ಟ್ನ ಕೊಡ್ತಾರೆ. ಈಗ ಇಫ್ ಯು ಏಬಲ್ ಟು ಬೈ ಹಾರ್ಲಿಕ್ಸ್ನ ಪರ್ಚೇಸ್ ಮಾಡ್ತಾರೆ, ಸೊ ನಿಮ್ಗೆ ಏನಾಗುತ್ತೆ, ಆ ಪ್ಯಾಕ್ ಜೊತೆ ನಿಮ್ಗೆ ಒಂದು ಬಾಕ್ಸ್ ಹಾಕೋದಾಗಿರ್ಬೋದು, ಇಲ್ಲ ಅಂತಂದರೆ ಒಂದು ಕ್ರಿಕೆಟ್ ಬ್ಯಾಟ್ ಆಗಿರ್ಬೋದು, ಸೊ ಬೂಸ್ಟ್ ಜೊತೆ ಕ್ರಿಕೆಟ್ ಬ್ಯಾಟ್ನ ಕೊಡ್ತಾರೆ. ಸೊ ಇನ್ ಕೇಸ್ ಆಫ್ ನಾವು ಈ ಸರ್ಫ್ ಎಕ್ಸೆಲ್ ತೊಗೊಂಡಾಗ ಏನಾಗುತ್ತೆ, ಸೊ ದಟ್ ನಿಮಗೆ ಒಂದು ಬಕೆಟ್ ಫ್ರೀಯಾಗಿ ಕೊಡೋದಾಗಿರ್ಬೋದು. ಈ ಥರ ಆಫರ್ಸ್ನ ಅಂತ ಕರೆದ್ರೆ ನಾವು ಚೀಪ್ ಬಾರ್ಗೇನಿಂಗ್ ಆರ್ ಸೆಲ್ಫ್ ಲಿಕ್ವಿಡೇಟಿಂಗ್ ಅಂತ ಕರಿತೀವಿ. ಸೊ ಇಲ್ಲೇನು ಮಾಡ್ತೀವಿ ನಾವು, ಚೀಪರ್ ರೇಟ್ ನಾವು ಪ್ರಾಡಕ್ಟ್ ಅಟ್ ಎ ಚೀಪರ್ ರೇಟಲ್ಲಿ ನಿಮಗೆ ಪ್ರಾಡಕ್ಟು ನಿಮಗೆ ಅಲಾಂಗ್ ವಿತ್ ದ ಪ್ರಾಡಕ್ಟ್ ವಾಟ್ ಯು ಪರ್ಚೇಸ್ ನಿಮಗೆ ಸಿಗುತ್ತೆ. So it is also one kind of consumer promotion tool, that is quantity gift. That means based on the volume of product what we are purchasing, you will be paid some extra product or extra price will be reduced. So example, Santoor soap ತೊಗೊಂತೀರಾ, ಫ್ಯಾಮಿಲಿ ಪ್ಯಾಕ್ ಅರ ಕಾಂಬೋ ಪ್ಯಾಕ್ ತೊಗೊಂಡ್ರೆ ನಿಮಗೆ ಸೊ ಈ 25 rupees ಇರೋಂಥ ಒಂದು ಸೋಪ್ ಮೈಟ್ ಬಿ ಯು ಮೇ ಗೆಟ್ ಇಟ್ ಫಾರ್ 20 rupees. ಸಚ್ ಕೈಂಡ್ ಆಫ್ ಆಫರ್ಸ್ ಅಂತ ಕರಿತೀವಿ ನಾವು ಕ್ವಾಂಟಿಟಿ ಗಿಫ್ಟ್ ಅಂತ ಕರಿತೀವಿ. ಸಿ ಬೈ ಒನ್ ಗೆಟ್ ಒನ್ ಫ್ರೀ. ಸೊ
ನೀವೊಂದು ಪಿಜ್ಜಾ ತೊಗೊಂಡಾಗ ಏನಾಗುತ್ತೆ, ಇನ್ನೊಂದು ಪಿಜ್ಜಾ ಫ್ರೀಯಾಗಿ ಕೊಡ್ಬೋದು. ಆ ಥರದ ಆಫರ್ಸ್ ಅಂತ ಕರಿತೀವಿ ನಾವು ಕ್ವಾಂಟಿಟಿ ಗಿಫ್ಟ್. ಸೊ ಫುಲ್ ಫೈನಾನ್ಸ್, ನೆಕ್ಸ್ಟ್ ಒನ್ ಈಸ್ full finance at zero interest. So many marketers offer consumers durables such as electronic goods, automobiles, etc. offer an easy finance scheme, but sometimes interest will be recovered in advance in the name of ಫೈಲ್ ಚಾರ್ಜಸ್. ಸೊ ನೋಡ್ಬೋದು, ನೀವೆಲ್ಲ ಮೊಬೈಲ್ ಅದು ಇದು ತೊಗೊಂಡಾಗ, ನೀವು ಎಲೆಕ್ಟ್ರಾನಿಕ್ ಗೂಡ್ಸ್ನ ತೊಗೊಂಡಾಗ ನಿಮಗೆ 0 EMI ಇಲ್ಲ 0 ಇಂಟ್ರೆಸ್ಟ್ ಅಂತ ನಿಮಗೆ ಚಾರ್ಜ್ ಮಾಡ್ತಾರೆ. ಸೊ ಇದು ಆ ಥರ ಒಂದು ಆಫರ್ಸ್ನ ನೋಡಿ ನೋಕಿಯಾ ನಾವು ಇದನ್ನು 3 ಇನ್ಸ್ಟಾಲ್ಮೆಂಟ್ಸ್. ಸೊ 3 ಇನ್ಸ್ಟಾಲ್ಮೆಂಟಲ್ಲಿ ನೋ ಇ ಎಮ್ ಐ ವಿತ್ ನೋ ಅಡಿಷ್ನಲ್ ಕಾಸ್ಟ್ ಅಂತ ಇದೆ. ಸೊ ಆ ಥರ ಪ್ರೀಮಿಯಂ ಆಫರ್ಸ್ನ ಕೊಡೋದ್ರಿಂದ ಕೂಡ ನಾವು ಕಸ್ಟಮರ್ನ ಜಾಸ್ತಿ ಅಟ್ರಾಕ್ಟ್ ಮಾಡೋಕ್ಕೆ ಆಗುತ್ತೆ. ನೆಕ್ಸ್ಟ್ ಈಸ್ Refunding is a part of price paid by the consumers on some proof of purchase. ಸೊ ನೋಡಿ, ಈ ಥರದ್ದೇನೋ ಆಫರ್ಸು ನಿಮಗೆ 200 rupees ಕ್ಯಾಶ್ ಬ್ಯಾಕ್ ಅಂತ ಇರುತ್ತೆ. ಸೊ ಈ ಥರ ಪ್ರಾಡಕ್ಟ್ನ ನೀವು ತೊಗೊಂಡಾಗ ಸೊ ಸಮ್ ಪ್ರೈಸ್ ಆಫ್ ದಿ ಪ್ರಾಡಕ್ಟ್ ವಿಲ್ ಬಿ ಗಿವನ್ ಬ್ಯಾಕ್ ಟು ದಿ ಕಸ್ಟಮರ್ itself. So next is rebate. So rebate is nothing but it is an offer given by the producer on product at a specified price to clear excess inventory. ಈಗ ಕೆಲವೊಂದು ಪ್ರಾಡಕ್ಟ್ಸು ಎಕ್ಸೆಸ್ ಇನ್ವೆಂಟ್ರಿ ಇರುತ್ತೆ. ಟು ಸೆಲ್ ದ ಎಕ್ಸೆಸ್ ಇನ್ವೆಂಟ್ರೀಸ್ ಪ್ರೊಡ್ಯೂಸರ್ಸ್ ಏನು ಮಾಡ್ತಾರೆ, 70% ಆಫ್, ಕ್ಲಿಯರೆನ್ಸ್ ಸೇಲ್ ಅಂತ ಆಗಿರ್ಬೋದು, ಬಿಗ್ ಸೇಲ್ಸ್ ಅಂತ ಆಗಿರ್ಬೋದು, ಸೂಪರ್ ಸೇಲ್ಸ್ ಅಂತ ಆಗಿರ್ಬೋದು, ಸ್ಪೆಷಲ್ ಆಫರ್ಸ್ ಅಂತ ಆಗಿರ್ಬೋದು, ಸೇಲ್ಸ್ ಅಂತ ಆಗಿರ್ಬೋದು, ಸ್ಪ್ರಿಂಗ್ ಸೇಲ್ಸ್ ಅಂತ ಆಗಿರ್ಬೋದು, ಇಲ್ಲ ಮೆಗಾ ಸೇಲ್ಸ್ ಅಂತ ಆಗಿರ್ಬೋದು, ಸೀಸನಲ್ ಸೇಲ್ಸ್ ಅಂತ ಆಗಿ ಯೂಸ್ ಡಿಸ್ಕೌಂಟ್ ಕೊಟ್ಟು ಪ್ರಾಡಕ್ಟ್ನ ಒಂದು ಕ್ಲಿಯರೆನ್ಸ್ ಸೇಲ್ಸ್ ಮಾಡೋಕ್ಕೆ ಯೂಶಲಿ ಈ ಟೆಕ್ಸ್ಟೈಲ್ ಕಂಪ್ನೀಸ್ ವಿಲ್ ಡೂ ದಿಸ್ ಕೈಂಡ್ ಆಫ್ ಥಿಂಗ್ಸ್. So next is discount. So discount is a kind of consumer promotional tools. So that means offering a product at a less than the list price. MRP price ಏನಿರುತ್ತೋ ಅದಕ್ಕಿಂತ ಕಡಿಮೆಗೆ ಪ್ರಾಡಕ್ಟ್ನ ಸೇಲ್ ಮಾಡೋದು ನಾವು ಅಂತ ಕರಿತೀವಿ ಡಿಸ್ಕೌಂಟ್ ಅಂತ ಕರಿತೀವಿ. If there is a MRP is 100 rupees, if the 20 rupees discount means that 20 rupees percentage will be deducted from the MRP of 100 rupees. Next is product combinations. Offering another product as a gift along with the purchase of a product. ನೀವು ನೋಡ್ಬೋದು, ಸಂತೂರ್ ತೊಗೊಂಡ್ರೆ ನಿಮಗೆ ಒಂದು ಕೊಡಲಿಕ್ಕೆ ಸಂತೂರ್ ತೊಗೊಂಡ್ರೆ ನಿಮಗೆ ಒಂದು ಪೆನ್ ಫ್ರೀ ಅಂತ ಕೊಡ್ತಾರೆ. ಸೊ ಅದಕ್ಕೆ ನಾವು ಎಂತ ಕರಿತೀವಿ, ಪ್ರಾಡಕ್ಟ್ ಕಾಂಬಿನೇಷನ್ ಅಂತ ಕರಿತೀವಿ. ಇಲ್ಲಿ ಒಂದು ಪ್ರಾಡಕ್ಟ್ನ ತೊಗೊಂಡಾಗ ಅದ್ರ ಜೊತೆಗೆ ಆಸ್ ಎ ಗಿಫ್ಟಾಗಿ ನಿಮಗೆ ಪ್ರೊಡ್ಯೂಸರ್ಸ್ ಇನ್ನೊಂದು ಪ್ರಾಡಕ್ಟ್ನ ಕೊಡ್ತಾರೆ. ಸೊ ದಿಸ್ ಈಸ್ middleman's promotion. Still now we have gone through with the consumer promotion tools. Now we'll see the incentive programs or sales promotion tools what we can give to the middlemen. So there is incentive program for dealers aim to obtain a maximum cooperation from the distribution channels such as wholesalers and retailers. ನಾವು ಪ್ರಾಡಕ್ಟ್ನ ರೀಚ್ ಮಾಡಬೇಕಂದ್ರೆ ಯಾರೆಲ್ಲ ಮಿಡಲ್ಮೆನ್ಸ್ ಇನ್ವಾಲ್ವ್ ಆಗ್ತಾರೆ ಅವರಿಗೆ ಕೊಡೋಂಥ ಇನ್ಸೆಂಟಿವ್ಸ್ನ ಅಂತ ಕರೆದ್ರೆ ನಾವು ಮಿಡಲ್ಮೆನ್ ಪ್ರಮೋಷನ್ಸ್ ಅಂತ ಕರಿತೀವಿ. ಇಲ್ಲಿ ಕೊಡೋ ಇನ್ಸೆಂಟಿವ್ಸ್ ಏನು ಕೊಡ್ತೀವಿ ಅಂತಂದರೆ, ಸೊ ಇನ್ ಆರ್ಡರ್ ಟು ಹೇಳಿಕೆ ಒಪ್ಟೇನ್ ಮ್ಯಾಕ್ಸಿಮಮ್ ಕೋಆಪರೇಷನ್, ದೀಸ್ ಪೀಪಲ್ ಹ್ಯಾಸ್ ಟು ಕೋಆಪರೇಟ್ ವೆರಿ ವೆಲ್. ಸೊ ಅವ್ರು ಕೋಆಪರೇಟ್ ಮಾಡಿಲ್ಲ ಅಂದಾಗ ಏನಾಗುತ್ತೆ, ನಮ್ಮ ಪ್ರಾಡಕ್ಟು ಈಸಿಯಾಗಿ ಕಸ್ಟಮರ್ ರೀಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಅವ್ರ ಕೋಆಪರೇಷನ್ನ ತೊಗೊಳಕ್ಕೆ ಏನು ಮಾಡ್ತಾರೆ, ಸಮ್ ಆಫ್ ದಿ ಡೀಲರ್ಸ್ ಪ್ರಮೋಷನ್ ಟೂಲ್ಸ್ ಆಲ್ಸೋ ಆರ್ ಡಿಸ್ಟ್ರಿಬ್ಯೂಷನ್ ಪ್ರಮೋಷನ್ ಟೂಲ್ಸ್ ಆರ್ ಹೋಲ್ಸೇಲ್ ಪ್ರಮೋಷನ್ಸ್ ಆರ್ ರಿಟೇಲ್ ಪ್ರಮೋಷನ್ ಟೂಲ್ಸ್ನ ನಾವು ಕೊಡ್ತೀವಿ. ಲೆಟ್ ಮಿ ಸಿ ವಿಚ್ ಆರ್ ದೋಸ್ ಅಂತ. ಸೊ ಒನ್ ಇಸ್ ಡಿಸ್ಪ್ಲೇ ಆ್ಯಂಡ್ ಅಡ್ವರ್ಟೈಸಿಂಗ್ ಅಲವೆನ್ಸಸ್. ಸೊ ಅಲವೆನ್ಸಸ್ ಏನು ಇದು ಯಾವ ಥರ ಅಲವೆನ್ಸಸ್ನ ಕೊಡ್ತೀವಿ ಅನ್ನೋದು ನೋಡೋಣ ಡೀಲರ್ಸ್ಗೆ, ಇಲ್ಲ ಒಂದು ಹೋಲ್ಸೇಲರ್ಸ್ಗೆ ಹೋಗೋ ಡೀಲರ್ಸ್ಗೆ. ಸೊ ಐ ಕ್ಯಾನ್ ಸಿ ಇಟ್ ಇನ್ ಇಮೇಜ್. Some of the paint companies or some of the cold drinks companies are offering some extra reward for them. No, allowance is an offer to the dealer to display the manufacturer's product based on the space provided to the display of the product. ಈ ಥರ ಏನು ಅಲವೆನ್ಸಸ್ ಅಂದರೆ, ಸೊ ಅವರು ಮ್ಯಾನುಫ್ಯಾಕ್ಚರರ್ಸ್ ಪ್ರಾಡಕ್ಟ್ನ ನಿಮ್ಮ ಶಾಪಲ್ಲಿ ಡಿಸ್ಪ್ಲೇ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಯಾವ ಶಾಪಲ್ಲಿ ಯಾವ ಪ್ಲೇಸಲ್ಲಿ ಡಿಸ್ಪ್ಲೇ ಮಾಡ್ತೀರಾ, ಯಾವ ಕಸ್ಟಮರ್ ಅಕ್ಸೆಸಿಬಲ್ ಯಾವ ರೀತಿಯಲ್ಲಿ ರೀಚ್ ಮಾಡ್ತೀರಾ, ಅದ್ರ ಬೇಸಿಸ್ ಮೇಲೆ ನಿಮಗೆ ಸೊ ಒಂದಷ್ಟು ಫೈನಾನ್ಷಿಯಲ್ ಬೆನಿಫಿಟ್ನ ನಿಮಗೆ ಪ್ರೊವೈಡ್ ಮಾಡಿಕೊಡೋದನ್ನ ಅಂತ ಕರೀತೀವಿ. ಅಂದರೆ ನಾವು ಡಿಸ್ಪ್ಲೇ ಆ್ಯಂಡ್ ಅಡ್ವರ್ಟೈಸಿಂಗ್ ಅಲವೆನ್ಸಸ್ ಅಂತ ಕರಿತೀವಿ. ದೇ ಆರ್ ದಿ ಅಮೌಂಟ್ ಆಫರ್ಡ್ ಇನ್ ರಿಟರ್ನ್ಸ್ ಫಾರ್ ದಿ ಅಗ್ರೀಡ್ ಬೈ ದಿ ರಿಟೇಲರ್ಸ್ ಆರ್ ಫೀಚರ್ಸ್ ದ ಮ್ಯಾನುಫ್ಯಾಕ್ಚರರ್ಸ್ manufactured product in the same way, displaying, advertising or otherwise. It means if you're able to display their product in your shop, so they are going to provide some benefit or financial reward for the wholesalers or retailers. Let me see some of the dealers listed promotion. Dealers name and the address will be given on the advertisement and other publicity materials. ಸೊ ನಾವೇನು ಈಗ ಕ್ಯಾಲೆಂಡರ್ ಆಗಿರ್ಬೋದು, ಡೈರೀಸ್ನ ಕೊಡೋದಾಗಿರ್ಬೋದು, ಅದ್ರ ಕೆಳಗೆ ಡೀಲರ್ಸ್ ಯಾರು, ಯಾವ ಪ್ಲಾನ್, ಯಾವ ಹೋಲ್ಸೇಲರ್ ಅವರು, ರಿಟೇಲರ್ ಅವ್ರದ್ದು ನೇಮ್ ಅಂದೇ ಡಿಸ್ಪ್ಲೇ ಮಾಡಿ
through that also they are going to be promoting in there. Now in the dealers listed. Next is buying allowance discount. So under this method, the discount may be either deducted on invoice price by a fixed percentage on each minimum quantity of product purchased during this stated period of time. ಅಂದರೆ ಇಲ್ಲಿ ಹೇಗೆ ಡಿಸ್ಕೌಂಟ್ ಆಫರ್ ಮಾಡ್ತಾರೆ ಅಂದರೆ, ಸೊ ಇನ್ವಾಯ್ಸ್ ಪ್ರೈಸ್ ಏನಿರುತ್ತೋ ಇನ್ವಾಯ್ಸ್ ಪ್ರೈಸಲ್ಲಿ ಪರ್ಸೆಂಟೇಜ್ ಆಫ್ ಅಮೌಂಟ್ನ ನಾವು ಡಿಡಕ್ಟ್ ಮಾಡಿ, ಸೊ ಯಾರು ಇಷ್ಟು ಕ್ವಾಂಟಿಟಿ ಒಂದು ಪರ್ಟಿಕ್ಯುಲರ್ ಕ್ವಾಂಟಿಟಿನ ಪರ್ಚೇಸ್ ಮಾಡ್ತಾರೆ ವಿತಿನ್ ದ ಪರ್ಟಿಕ್ಯುಲರ್ ಟೈಮಲ್ಲಿ, ಸೊ ಅವರಿಗೆ ಸೊ ಇನ್ವಾಯ್ಸ್ ಮೇಲೆ ದೇ ಆರ್ ಗೋನ್ ಟು ರೆಡ್ಯೂಸ್ ದಿ ಪ್ರೈಸ್. Advertising materials. It is also one kind of dealers promotion or middleman promotion tools used by the manufacturers. So ಹೇಗೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮೆಟೀರಿಯಲ್ಸ್ನ ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಸೊ ಸಚ್ ಆಸ್ ನ್ಯೂ ಇಯರ್ ಡೈರಿನ ಕೊಡೋದಾಗಿರ್ಬೋದು, ಸೈನ್ ಪೋಸ್ಟರ್ಸ್ ಆಗಿರ್ಬೋದು, ಪ್ಯಾಕಿಂಗ್ ಬ್ಯಾಗ್ಸ್ ಆಗಿರ್ಬೋದು, ಸೊ ಆರ್ ಪೋಸ್ಟರ್ಸ್ ಆಗಿರ್ಬೋದು ಆರ್ ಸಪ್ಲೈಡ್ ಬೈ ದಿ ಪ್ರೊಡ್ಯೂಸರ್ಸ್. ಸೊ ನೀವು ನೋಡ್ಬೋದು ಕೆಲವು ಪೋಸ್ಟರ್ಸು, ಕೆಲವು ಡೈರಿ, ಕೆಲವು ಬ್ಯಾಗು, ಕೆಲವೊಂದು ಕ್ಯಾಲೆಂಡರ್ಸ್ನ ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರದ್ದು ಕಂಪನಿ ನೇಮ್ ಸೊ ಥಿಂಗ್ಸ್ನ ಡಿಸ್ಪ್ಲೇ ಮಾಡಿದರೆ ಥ್ರೂ ದಟ್ ಆಲ್ಸೋ ದೇ ಆರ್ ಗೋಯಿಂಗ್ ಟು ಬಿ ಸೆಲ್ಲಿಂಗ್. ಈ ಥರ ಅಸಿಸ್ಟೆನ್ಸ್ನ ಕೊಡೋದ್ರಿಂದ ಸೊ ಮಿಡ್ಲ್ಮನ್ಸ್ ದೇ ಕ್ಯಾನ್ ಏಬಲ್ ಟು easily get attracted and easily get influenced for the product. Next is sales contest. So under this, the manufacturers offer a cash prize for those who will win the sales contest, that is who will make the highest sales of the company product. ಈಗ ನೀವು ನೋಡ್ಬೋದು, ಸೊ ಏಷ್ಯನ್ ಪೇಂಟ್ಸಲ್ಲಿ ಯಾರೋ ಅವ್ರದ್ದು ಟೈರ್ಸ್ ಅಂತ ಬರುತ್ತೆ, 1 ಟೈರ್ 2 ಟೈರ್ 3 ಟೈರ್ ಅಂತ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಸೇಲ್ಸ್ ಯಾರು ಅಚೀವ್ ಮಾಡ್ತಾರೋ ಅವರಿಗೆ ಒಂದು ಪರ್ಟಿಕ್ಯುಲರ್ ಬೆನಿಫಿಟ್ನ, ಒಂದು ಫೈನಾನ್ಷಿಯಲ್ ರಿವಾರ್ಡ್ಸ್ ಆಗಿರ್ಬೋದು, ಇಲ್ಲಾಂದರೆ ಒಂದು ಡೆಕೋರೇಷನ್ ಆಗಿರ್ಬೋದು, ಒಂದು ಫಾರಿನ್ ಟ್ರಿಪ್ ಆಗಿರ್ಬೋದು, ಈ ಥರ ಬೆನಿಫಿಟ್ಸ್ನ ಅವ್ರಿಗೆ ಪ್ರೊವೈಡ್ ಮಾಡ್ತಾರೆ. ಸೊ ಅದನ್ನ ನಾವು ಸೇಲ್ಸ್ ಕಂಟೆಸ್ಟ್ ಅಂತ ಕರಿತೀವಿ. ಇಲ್ಲಿ ಮ್ಯಾನುಫ್ಯಾಕ್ಚರರ್ಸ್ ಆಫರ್ ಎ ಕ್ಯಾಶ್ ಪ್ರೈಸ್, ಸೊ ದುಡ್ಡಾದರೂ ಕೊಡ್ಬೋದು, ಇಲ್ಲಂತ ಒಂದು ಫಾರಿನ್ ಟ್ರಿಪ್ ಆ ಥರ ಪ್ರಮೋಷನ್ ಆಕ್ಟಿವಿಟೀಸ್ ಕೂಡ ಮಾಡ್ಬೋದು ಫಾರ್ ದೋಸ್ ಯಾರಿಗೆ ಅಂದರೆ ಹೂ ವಿಲ್ ವಿನ್ ದ ಸೇಲ್ಸ್ ಕಂಟೆಸ್ಟ್. ಏನು ಕಂಟೆಸ್ಟ್ ಇಟ್ಟಿರ್ತಾರೆ ಆ ಸೇಲ್ಸ್ ಕಂಟೆಸ್ಟ್ ಯಾರು ವಿನ್ ಆಗ್ತಾರೋ ಅವ್ರಿಗೆ ದೇ ಆರ್ ಗೋನ್ ಟು ಪ್ರೊವೈಡ್ ಎ ಕ್ಯಾಶ್ ಬೆನಿಫಿಟ್. that ಯಾರಿಗೆ ಅಂದರೆ ಟು ಮೇಕ್ ದ ಹೂ ಈಸ್ ಮೇಕಿಂಗ್ ದ ಹೈಯೆಸ್ಟ್ ಸೇಲ್ಸ್ ಇನ್ ದಿ ಕಂಪನಿ ಪ್ರಾಡಕ್ಟ್. Next is free gift. So here the producers will give free gift to the dealers on the basis of the quantity of the product what they purchase. ಸೊ ಇಲ್ಲಿ ಏನು ಮಾಡ್ತೀವಿ, ಈಗ ACC ಆಗಿರ್ಬೋದು, ಅಲ್ಟ್ರಾಟೆಕ್ ಆಗಿರ್ಬೋದು, ಸೊ ಇನ್ನು ಸಮ್ ಆಫ್ ದಿ ಕಂಪನೀಸ್ ಏನು ನೋಡ್ತಿದ್ದೀವಿ ಸ್ಕ್ರೀನ್ ಮೇಲೆ, ಸೊ ಇವೆಲ್ಲ ಏನಾಗುತ್ತೆ, ಸಮ್ ಆಫ್ ದಿ ಗಿಫ್ಟ್ಸ್ ವಿಲ್ ಬಿ ಗಿವನ್ ಫಾರ್ ದಿ ಡೀಲರ್ಸ್ ಆರ್ ಮಿಡ್ಲ್ಮೆನ್ಸ್ ಫಾರ್ making their sales. Next is credit facilities. So here the some of the producers or some of the manufacturers will allow credit to their dealers based on their quantity purchased by them. ಈಗ ಸಾಮಾನ್ಯವಾಗಿ ಬಲ್ಕ್ನ ಪರ್ಚೇಸ್ ಮಾಡಿದಾಗೆಲ್ಲ ಏನು ಮಾಡ್ತಾರೆ, ಸೊ ಹೋಲ್ಸೇಲರ್ಸ್ ರಿಟೇಲರ್ಸ್ ನೋ ನೀಡ್ ಟು ಪೇ ಫುಲ್ ಅಮೌಂಟ್ ಆಫ್ ಕ್ಯಾಶ್. ಸೊ ಅವ್ರಿಗೆ ಕೆಲವು ಪೀರಿಯಡು ಆಫ್ ಟೈಮಲ್ಲಿ ಅವ್ರಿಗೆ ನೀವು ವಾಪಸ್ ಮಾಡ್ಬೋದು ಅಂತ ಅವ್ರಿಗೆ ಫ್ರೀ ಟೈಮ್ನ ಮತ್ತು ಫ್ರೀ ಕ್ರೆಡಿಟ್ ಪೀರಿಯಡ್ನ ಅವ್ರಿಗೆ ಕೊಡ್ತಾರೆ. So that credit period also one of the motivation factors will be influence on producers wholesalers to push the sales. So third one is sales force promotions. So first consumer promotions ಆಯಿತು, middleman promotion ಆಯಿತು. Now we'll see about the sales force promotion. Sales force promotion ಅಂದರೆ ನಿಮ್ಮ ಸೇಲ್ಸ್ ಟೀಮ್ಗೆ ಹೇಗೆಲ್ಲ ನಾವು ಇನ್ಸೆಂಟಿವ್ಸ್ನ ಏನೆಲ್ಲ ಶಾರ್ಟ್ ಟೈಮ್ ಇನ್ಸೆಂಟಿವ್ಸ್ನ ಕೊಟ್ಟು ನಮ್ಮ ಸೇಲ್ಸ್ನ ಪುಷಪ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. First one is bonus to sales force. So bonus to sales force is nothing but bonus is offered on sales in excess of the quota fixed. ಈಗ ಸಾಮಾನ್ಯವಾಗಿ ಒಬ್ಬ ಸೇಲ್ಸ್ ಪರ್ಸನ್ಗೆ ಇಷ್ಟು ಕೋಟಾ ಮಾಡಬೇಕು, ಇಷ್ಟು ಸೇಲ್ಸ್ನ ಮಾಡಬೇಕು, ಇಷ್ಟು ಕ್ವಾಂಟಿಟಿ ನೀವು ಸೇಲ್ ಮಾಡಬೇಕು, ಇಲ್ಲ ಇಷ್ಟು ರುಪೀಸ್ ನೀವು ಮಾಡಬೇಕು ಅಂತ ಕೋಟಾ ಫಿಕ್ಸ್ ಮಾಡಿರ್ತಾರೆ. ಯಾರು ಆ ಕೋಟಾನ ಅಚೀವ್ ಮಾಡಿ ಎಕ್ಸ್ಟ್ರಾರ್ಡಿನರಿ ಸೇಲ್ಸ್ ಮಾಡ್ತಾರೋ ಅವ್ರಿಗೆ ಒಂದು ಬೋನಸ್ ಎಕ್ಸ್ಟ್ರಾ ಫೈನಾನ್ಷಿಯಲ್ ರಿವಾರ್ಡ್ನ ಕೊಡೋದ್ರ ಮೂಲಕ ಅವ್ರನ್ನ ನಾವು ಸೇಲ್ಸ್ ಫೋರ್ಸ್ನ ನಾವು ವಿ ಕ್ಯಾನ್ ಏಬಲ್ ಟು ಮೋಟಿವೇಟ್ ಬೆಟರ್. ಸೆಕೆಂಡ್ ಒನ್ ಇಸ್ ಸೇಲ್ಸ್ ಫೋರ್ಸ್ ಕಂಟೆಸ್ಟ್. ಆವಾಗಲೇ ಹೇಗೆ ಒಬ್ಬ ಕನ್ಸ್ಯೂಮರ್ ಕಂಟೆಸ್ಟು ಇಲ್ಲದೊಬ್ಬ ಸೇಲ್ಸ್ ಕಂಟೆಸ್ಟ್ ಇದ್ದಂಗೆ ಇವರು ಸೇಲ್ಸ್ ಫೋರ್ಸ್ ಟೀಮ್ ಕೂಡ ಒಂದು ಸೇಲ್ಸ್ ಕಂಟೆಸ್ಟ್ ಅಂತ ಮಾಡ್ತಾರೆ. ಇಲ್ಲಿ ಸೇಲ್ಸ್ ಫೋರ್ಸ್ ಕಂಟೆಸ್ಟ್ ಆರ್ ಅನೌನ್ಸ್ ಟು ಸ್ಟಿಮ್ಯುಲೇಟ್ ದ ಕಂಪನಿ ಸೇಲ್ಸ್ ಟು ಇನ್ಕ್ರೀಸ್ ದೇರ್ ಇಂಟ್ರೆಸ್ಟ್ ಆ್ಯಂಡ್ ಎಫರ್ಟ್ಸ್ ಓವರ್ ಎ ಸ್ಟೇಟೆಡ್ ಪೀರಿಯಡ್ ಆಫ್ ಟೈಮ್ ವಿತ್ ಅ ಪ್ರೈಸ್ ಟು ಬಿ ದ ಟಾಪ್ ಪರ್ಫಾರ್ಮರ್. ಅಂದರೆ ಇಲ್ಲಿ ಹೇಗೆ ಸೇಲ್ಸ್ ಕಂಟೆಸ್ಟ್ನ ಮಾಡ್ತಾನೆ ಕಮ್ಯುನಿಕೇಟ್ ಮಾಡಿ ಅನೌನ್ಸ್ಮೆಂಟ್ ಮಾಡಿ ಯಾರು ಅಷ್ಟೇ ಸೇಲ್ಸ್ ಫೋರ್ಸಲ್ಲಿ ಸೇಲ್ಸ್ ಕಂಟೆಸ್ಟಲ್ಲಿ ವಿನ್ ಮಾಡ್ತಾರೆ ಅವ್ರಿಗೆ ಪ್ರೈಸ್ನ ಕೊಡೋದಾಗಿರ್ಬೋದು, ಯಾರು ಟಾಪ್ ಪರ್ಫಾರ್ಮ್ ಆಗುತ್ತೆ ಅವ್ರಿಗೆ ಪ್ರೈಸ್ನ ಕೊಡೋದ್ರ ಮೂಲಕ ಸೊ ದಟ್ ದೇ ಆರ್ ಗೋಯಿಂಗ್ ಟು ಬೂಸ್ಟ್ ಅಪ್ ದೇರ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಈಸ್ ಸೇಲ್ಸ್ ಮೀಟಿಂಗ್ ಆರ್ ಕನ್ವೆನ್ಷನ್ಸ್ ಆರ್ ಕಾನ್ಫರೆನ್ಸಸ್. ಸೊ ಫಾರ್ ದಿ ಪರ್ಪಸ್ ಏನಕ್ಕೆ ಸೇಲ್ಸ್ ಮೀಟಿಂಗ್ನ ಮಾಡ್ತಾರೆ ಅಂದರೆ ಫಾರ್ ದಿ ಪರ್ಪಸ್ ಆಫ್ ಎಜುಕೇಟಿಂಗ್ ದ ಸೇಲ್ಸ್ ಫೋರ್ಸ್
or inspiring the sales force or rewarding the sales force. ಸೊ ಇನ್ ಆರ್ ರಿಗಾರ್ಡಿಂಗ್ ನ್ಯೂ ಪ್ರಾಡಕ್ಟ್ ಯಾವುದೋ ನ್ಯೂ ಪ್ರಾಡಕ್ಟ್ನ ಲಾಂಚ್ ಮಾಡಿದಾಗ ಕೂಡ ಸೇಲ್ಸ್ ಮೀಟಿಂಗ್ ಕಾನ್ಫರೆನ್ಸಸ್ನ ಕಂಡಕ್ಟ್ ಮಾಡಿ ಅಲ್ಲಿ ಹೊಸ ಪ್ರಾಡಕ್ಟ್ ಫೀಚರ್ಸ್ ಏನು ಅದ್ರದ್ದು ಸೆಲ್ಲಿಂಗ್ ಟೆಕ್ನಿಕ್ಸ್ ಏನು ಯೂಸ್ ಮಾಡ್ಬೋದು ಆ್ಯಂಡ್ ಆ ಪ್ರಾಡಕ್ಟ್ನ ಕಂಪ್ಲೀಟ್ ಡಿಸ್ಕ್ರೈಬ್ ಮಾಡಿ ಅದ್ರ ಬಗ್ಗೆ ಕಂಪ್ಲೀಟ್ ಅವೇರ್ನೆಸ್ನ ಕೊಡೋದು ಕೂಡ ಒನ್ ಆಫ್ ದಿ ಪ್ರಮೋಷನ್ ಟೂಲ್ಸ್ ಯೂಸ್ ಟು ದಿ ಸೇಲ್ಸ್ ಫೋರ್ಸ್. ಸೊ ಇನ್ ದಿಸ್ ಲೈಕ್ ಒಂದು ಟ್ರೇಡ್ ಶೋಸ್ನ ಕಂಡಕ್ಟ್ ಮಾಡೋದು, ಟ್ರೇಡ್ ಶೋಸ್ ಅಂತ ಒಂದು ಎಕ್ಸಿಬಿಷನ್ಸ್ನ ಕಂಡಕ್ಟ್ ಮಾಡಿ ಅದರಲ್ಲಿ ಈ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ನ ಕಂಪ್ಲೀಟ್ ಈಗ ಒಬ್ಬ ಸೇಲ್ಸ್ ಫೋರ್ಸ್ಗೆ ಎಕ್ಸ್ಪ್ಲೇನ್ ಮಾಡೋದನ್ನ ಸೇಲ್ಸ್ ಫೋರ್ಸ್ ಕ್ಯಾನ್ ಏಬಲ್ ಟು ಕನ್ವೆ ದ ಇನ್ಫಾರ್ಮೇಷನ್ ವೆರಿ ಥರೋಲಿ ಟು ದಿ ಕಸ್ಟಮರ್ಸ್.